ಈ ವ್ಯಕ್ತಿ ಚಂದ್ರಶೇಖರ್ ಎಷ್ಟು ಉದ್ದಟತನ ಇರಬೇಕು. ಹಿಮಾಚಲ ಪ್ರದೇಶದ ಕ್ಯಾಡರ್ನಲ್ಲಿ ಕೆಲಸದಲ್ಲಿ ಇರಬೇಕಾದವನು 2008ಕ್ಕೆ ಇಲ್ಲಿಗೆ ಬಂದರು. ಇಲ್ಲಿ ಬಂದಂಥ ವ್ಯಕ್ತಿ ಹಲವಾರು ಸುಳ್ಳು ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಿ ಹಿಮಾಚಲ ಪ್ರದೇಶದಲ್ಲಿ ಅದಂತೂ ವೆದರ್ ನನಗೆ ಸೆಟ್ ಆಗಲ್ಲ, ನನಗೆ ನನ್ನ ಹೆಂಡತಿಗೆ ಇಲ್ಲೇ ಕಂಟಿನ್ಯೂ ಮಾಡಿ ಅಂತೇಳಿ ಯಾವುದೋ ಬೋರಿಂಗ್ ಇನ್ಸ್ಟಿಟ್ಯೂಟ್ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಸುಳ್ಳು ದಾಖಲೆ ಪಾಕ್ಲೆ ಎಲ್ಲ ನಿರ್ಮಾಣ ಮಾಡಿ ರಾಜಕಾಲುವೆ ಮೇಲೆ ಕಟ್ತಾವನೆ 38 ಅಂತಸ್ತು. ಈ ಚಂದ್ರಶೇಖರ್ ಕಟ್ತಾ ಇರೋದು ಅವ್ರ ಹೆಂಡತಿ ಹೆಸರಿನಲ್ಲಿ. ಇಲ್ಲೇ ಇದೆ ಎಂಥದ್ದು ನಿಮ್ಮ ಮಾನ್ಯತಾ ಟೆಕ್ಸ್ಟ್ ಪಾರ್ಕ್ ಎದುರಿಗೆ. ಹಾಂ, ಮಾನ್ಯತಾ ಟೆಕ್ಸ್ಟೈಲ್ 38 ಫ್ಲೋರು ರಾಜಕಾಲುವೆ ಮೇಲೆ ನಡೀತಾ ಇದೆ. ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ಆ ಲೆಟ್ರು ಭಾಳ ಚೆನ್ನಾಗಿ ಬರೆದಿದ್ದಾರೆ ಪಾಪ, ತುಂಬ ಚೆನ್ನಾಗಿ. ಯಾರು ಯಾವ ಕಚೇರಿಲಿ ಕೂತ್ಕೊಂಡು KPCC ಕಚೇರಿಯಿಂದ ಕೂತ್ಕೊಂಡು ಲೆಟ್ರನ್ನ ಲೀಕ್ ಮಾಡಿದ್ರು ಅದೆಲ್ಲ ಗೊತ್ತಿದೆ ನನಗೆ. ನಿನ್ನ ಹಿನ್ನೆಲೆಯನ್ನು ಬಿಚ್ಚಿಡುತ್ತೇನೆ, ನಿನ್ನನ್ನು ಯಾರು ಕರ್ಕೊಬಂದ್ರು, ಯಾಕೆ ಕರ್ಕೊಬಂದ್ರು, ಯಾವಾಗ ಕರ್ಕೊಬಂದ್ರು, ನೀನು ಏನು ಮಾಡಿದೆ, ಇಲ್ಲಿ ಏನು ಮಾಡ್ಕೊಂಡಿದ್ಯಾ, ಏನು ಆಸ್ತಿ ಮಾಡ್ಕೊಂಡಿದ್ಯಾ, ನೀನು ಎಲ್ಲಿರಬೇಕಿತ್ತು, ಯಾಕೆ ಇಲ್ಲಿದ್ಯಾ, ಎಲ್ಲವನ್ನು ಬಿಚ್ಚಿಡ್ತೇನೆ ಅಂತ ಹೇಳ್ಬಿಟ್ಟು ಒಬ್ಬ ಆಫೀಸರ್ ಮೇಲೆ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ರಾಜಕೀಯ ಈಗ ಹಂದಿ ಅನ್ನೋ ಚರ್ಚೆವರೆಗೂ ಮುಂದುವರೆದಿದೆ. ಕುಮಾರಸ್ವಾಮಿ ಅವರಿಗೆ ಗಂಗನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು ಆಕ್ರೋಶಭರಿತರಾಗಿ ಒಂದು ಪ್ರೆಸ್ ಮೀಟನ್ನು ಕರೀತಾರೆ. ನೋಡಿ, ಕುಮಾರಸ್ವಾಮಿ ಅವರು ಯಾವಾಗ BJP ಜೊತೆ ಸೇರಿಕೊಂಡ್ರು ಅಂದರೆ, ನೋಡಿ BJP ಜೊತೆ ಯಾಕೆ ಸೇರ್ಕೋಬಾರ್ದು ಅನ್ನೋ ಪ್ರಶ್ನೆ ಅಲ್ಲ. BJP ಐಡಿಯಾಲಜಿ ಕಮ್ಯುನಲ್ ಐಡಿಯಾಲಜಿ, ಇವರು ಸೆಕ್ಯುಲರ್ ಜನತಾ ದಳ ಅಂತ ಅಂದ್ಕೊಂಡವರು. ಅಧಿಕಾರಕ್ಕೋಸ್ಕರ ಅಧಿಕಾರದ ಹಪಾಹಪಿಯಿಂದ ಕುಮಾರಸ್ವಾಮಿ ಅವರು 2023 ವಿಧಾನಸಭೆ ಚುನಾವಣೆಯ ಸೋಲಿನ ಹತಾಶೆಯಿಂದ BJP ಜೊತೆ ಸೇರಿಕೊಂಡ್ರು. ಕುಮಾರಸ್ವಾಮಿ ಒಳ್ಳೆ ಮನುಷ್ಯರೇ, ಸ್ವಲ್ಪ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಎಡವಟ್ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಈ ರಾಜಕೀಯ ಪಕ್ಷಗಳ ಹಂಗಿಲ್ಲದೆ ಒಂದಿಷ್ಟು ರಾಜಕೀಯವನ್ನು ವಿಮರ್ಶೆ ಮಾಡುವಂತಹವರು ಮಾಡುವಂಥ ಚರ್ಚೆಗಳು ಅದೇನು ಬೇಕಾದ್ರೆ ಇರಲಿ. ಈಗ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟು ಆದೇಶ ಕೊಟ್ಟು FIR ಹಾಕ್ರಪ್ಪ, ತನಿಖೆ ಮಾಡ್ರಪ್ಪ ಅಂತ ಹೇಳಿ 48 ಗಂಟೆ ಆದರೂ ಈ ಲೋಕಾಯುಕ್ತ ಒಂದು FIR ಹಾಕ್ತಾ ಇಲ್ಲ. ಆ ಲೋಕಾಯುಕ್ತ ನನ್ನ ಮೇಲೆ ಮುಗಿಬಿದ್ದಿದೆ. ಆ ಲೋಕಾಯುಕ್ತ SIT ADGP ಚಂದ್ರಶೇಖರ್ ಹಿಮಾಚಲ ಪ್ರದೇಶದಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕಿತ್ತು. ಏನು ಅಲ್ಲೇನೋ ವಾತಾವರಣ ಚೆನ್ನಾಗಿಲ್ಲ ಅಂತೆ, ಅವ್ರ ಗಂಡ ಹೆಂಡತಿಗೆ ಅಲ್ಲಿ ಸೆಟ್ ಆಗಲ್ಲ ಅಂತ ಹೇಳಿ ಈ ಆಂಧ್ರ ಮೂಲದ ಚಂದ್ರಶೇಖರು ಕರ್ನಾಟಕಕ್ಕೆ ಬಂದು ಇಲ್ಲಿ 25 ವರ್ಷಗಳಿಂದ ಠಿಕಾಣಿ ಹೂಡಿ ಅದ್ಯಾರ ಮಾನ್ಯತಾ ಟೆಕ್ ಪಾರ್ಕ್ ಮುಂದೆ 35 ಫ್ಲೋರೋ 20 ಫ್ಲೋರೋ ಏನೇನೋ ಹೇಳಿದ್ರಪ್ಪ, ಬಿಲ್ಡಿಂಗ್ ಕಟ್ಕೊಂಡು ದೊಡ್ಡಗೆ ಆಗ್ಬಿಟ್ಟಿದ್ದಾರೆ. ಅನುಮತಿ ಕೋರಿ ರಾಜ್ಯಪಾಲರಿಗೆ ಕಳಿಸಿದ್ರಲ್ಲ ನನ್ನ ಮೇಲೆ ಪ್ರಾಸಿಕ್ಯೂಷನ್ಗೆ ಚಂದ್ರಶೇಖರ್. Who is he? On what power he requested? On what power? ಈ ವ್ಯಕ್ತಿ ಚಂದ್ರಶೇಖರ್ ಎಷ್ಟು ಉದ್ದಟತನ ಇರಬೇಕು. ಹಿಮಾಚಲ ಪ್ರದೇಶದ ಕ್ಯಾಡರ್ನಲ್ಲಿ ಕೆಲಸದಲ್ಲಿ ಇರಬೇಕಾದವನು 2008ಕ್ಕೆ ಇಲ್ಲಿಗೆ ಬಂದರು. ಇಲ್ಲಿ ಬಂದಂಥ ವ್ಯಕ್ತಿ ಹಲವಾರು ಸುಳ್ಳು ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಿ ಹಿಮಾಚಲ ಪ್ರದೇಶದಲ್ಲಿ ಅದಂತೂ ವೆದರ್ ನನಗೆ ಸೆಟ್ ಆಗಲ್ಲ, ನನಗೆ ನನ್ನ ಹೆಂಡತಿಗೆ ಇಲ್ಲೇ ಕಂಟಿನ್ಯೂ ಮಾಡಿ ಅಂತೇಳಿ ಯಾವುದೋ ಬೋರಿಂಗ್ ಇನ್ಸ್ಟಿಟ್ಯೂಟ್ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಸುಳ್ಳು ದಾಖಲೆ ಪಾಕ್ಲೆ ಎಲ್ಲ ನಿರ್ಮಾಣ ಮಾಡಿ ರಾಜಕಾಲುವೆ ಮೇಲೆ ಕಟ್ತಾವನೆ 38 ಅಂತಸ್ತು. ಈ ಚಂದ್ರಶೇಖರ್ ಕಟ್ತಾ ಇರೋದು ಅವ್ರ ಹೆಂಡತಿ ಹೆಸರಿನಲ್ಲಿ. ಇಲ್ಲೇ ಇದೆ ಎಂಥದ್ದು ನಿಮ್ಮ ಮಾನ್ಯತಾ ಟೆಕ್ಸ್ಟ್ ಪಾರ್ಕ್ ಎದುರಿಗೆ. ಹಾಂ, ಮಾನ್ಯತಾ ಟೆಕ್ಸ್ಟೈಲ್ 38 ಫ್ಲೋರು ರಾಜಕಾಲುವೆ ಮೇಲೆ ನಡೀತಾ ಇದೆ. ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ಅದ್ಯಾರ ವಿಜಯ್ ಟಾಟನ್ ಜೊತೆ ಸೇರ್ಕೊಂಡೆಲ್ಲ ಅದ್ಯಾರ ಚಾನಲ್ ಮಾಡ್ಕೊಂಡಿದ್ದ, ಅದು ಬಿಟ್ಟ ಇನ್ನೊಂದೇನೋ ಆದ. ಇವ್ರ ಜೊತೆ ಸೇರ್ಕೊಂಡು ಇವ್ರ ಹಿನ್ನೆಲೆಗಳು ಏನು ಗೊತ್ತಾ, ಏನು ಕತೆ ಗೊತ್ತಾ? ಇಲ್ಲೊಬ್ರು ಟಾಟಾ ಅಂತವ್ರೆ, ವಿಜಯ್ ಟಾಟಾ ಅಂತ ಹೇಳಿ ಒಂದು ಖಾಸಗಿ ಚಾನಲ್ ನಡೆಸ್ತಾ ಇದ್ರು, ಅದು ಮುಚ್ಚೋಯ್ತು. ಈಗ ಇನ್ನೊಂದು ಖಾಸಗಿ ಚಾನಲ್ ಜೊತೆ ಸಂಬಂಧ ಇಟ್ಕೊಂಡು ಅಲ್ಲೇನೋ ವ್ಯವಹಾರಗಳು ನಡೆದವೆ. ಅದಕ್ಕೆಲ್ಲ ಮೂಲ ಗಾಡ್ ಫಾದರು ಈ ಚಂದ್ರಶೇಖರ್. ವಿಜಯ್ ಟಾಟಾ ಇದಾನಲ್ಲ, 2,500 FIRಗಳು, ಒಂದು FIRಗೂ ಈ ಕ್ಷಣದವರೆಗೆ ಆಕ್ಷನ್ ಆಗಿಲ್ಲ. ADGP ಚಂದ್ರಶೇಖರ್ ವಿರುದ್ಧ ಕುಮಾರಸ್ವಾಮಿ ಅವರು
ಆಕ್ರೋಶಭರಿತರಾಗಿ ಒಂದು ಪ್ರೆಸ್ ಮೀಟನ್ನು ಕರೀತಾರೆ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಇನ್ನಿತರರನ್ನು ಬೈದುಕೊಳ್ಳುತ್ತಾ ADGP ಚಂದ್ರಶೇಖರ್ SIT ಏನು ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರನ್ನು ಎನ್ಕ್ವೈರಿ ಮಾಡುತ್ತೋ ಆ ಟೀಮಿನ ಮುಖ್ಯಸ್ಥರಾಗಿರುವಂತಹ ಚಂದ್ರಶೇಖರ್ ಅವರನ್ನೇ ನಿನ್ನ ಹಿನ್ನೆಲೆಯನ್ನು ಬಿಚ್ಚಿಡುತ್ತೇನೆ, ನಿನ್ನನ್ನು ಯಾರು ಕರ್ಕೊಬಂದ್ರು, ಯಾವಾಗ ಕರ್ಕೊಬಂದ್ರು, ನೀನು ಏನು ಮಾಡಿದೆ, ಇಲ್ಲಿ ಏನು ಮಾಡ್ಕೊಂಡಿದ್ಯಾ, ಏನು ಆಸ್ತಿ ಮಾಡ್ಕೊಂಡಿದ್ಯಾ, ನೀನು ಎಲ್ಲಿರಬೇಕಿತ್ತು, ಯಾಕೆ ಇಲ್ಲಿದ್ಯಾ, ಎಲ್ಲವನ್ನು ಬಿಚ್ಚಿಡ್ತೇನೆ ಅಂತ ಹೇಳ್ಬಿಟ್ಟು ಒಬ್ಬ ಆಫೀಸರ್ ಮೇಲೆ ಟಾರ್ಗೆಟ್ ಮಾಡಿ ಮಾತನಾಡ್ತಾರೆ. ಆ ಮಾತು ಇನ್ನೂ ಬಿಸಿಯಾಗಿರುವಾಗಲೇ ADGP ಚಂದ್ರಶೇಖರ್ ಅವರು ಒಂದು ನೋಟಿಸನ್ನು, ಅಂದರೆ ಒಂದು ವಿಶೇಷವಾದಂಥ ಒಂದು ಪತ್ರವನ್ನು SIT ಅಧಿಕಾರಿಗಳಿಗೆ ರವಾನೆ ಮಾಡ್ತಾರೆ. ಅದು ಏನಿದೆ ಅಂತ ಓದ್ಕೊ ಬರೋಣ, ಆಮೇಲೆ ಒಂದಿಷ್ಟು ಹಂದಿ ಚರ್ಚೆಯನ್ನು ಮಾಡೋಣ. ಇವರಿಗೆ ವಿಶೇಷ ತನಿಖಾ ತಂಡದ ಸಿಬ್ಬಂದಿ SIT ಕರ್ನಾಟಕ ಲೋಕಾಯುಕ್ತ. ನನ್ನ ಆತ್ಮೀಯ ಸಹೋದ್ಯೋಗಿಗಳೇ, ನೋಡಿ ಇಂಗ್ಲೀಷಲ್ಲಿದೆ, ಅದನ್ನು ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಓದ್ತೇನೆ. ಇಂಗ್ಲೀಷ್ ಬರೋರು ಇಂಗ್ಲೀಷ್ ಓದ್ಕೊಳ್ಳಿ, ಕನ್ನಡ ಬೇಕು ಅನ್ಸ್ಕೊಂಡವ್ರ ಕೇಳಿಸ್ಕೊಳ್ಳಿ, ಕನ್ನಡ ಬೇಡ ಅಂದರೆ ಗೊತ್ತಲ್ಲ ಆಮೇಲೆ. ನನ್ನ ಆತ್ಮೀಯ ಸಹೋದ್ಯೋಗಿಗಳೇ, ಆರೋಪಿ HD ಕುಮಾರಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ಸುಳ್ಳು ಮತ್ತು ದುರುದ್ದೇಶಪೂರಿತ ಆರೋಪ ಮತ್ತು ಬೆದರಿಕೆ ಹಾಕಿದ್ದಾರೆ. ನಿಮಗೆ ತಿಳಿದಿರುವಂತೆ SIT ಆರೋಪಿಯ ಪ್ರಾಸಿಕ್ಯೂಷನ್ ಮಂಜೂರಾತಿಗೆ ಕೋರಿಕೆ ಮಾಡಿದೆ. ಜಾಮೀನಿನ ಮೇಲಿರುವಂಥ ಈ ಆರೋಪಿ HD ಕುಮಾರಸ್ವಾಮಿ ನಮ್ಮ ಕರ್ತವ್ಯ ನಿಭಾಯಿಸದಂತೆ ಈ ರೀತಿ ಮಾಡಿದ್ದಾರೆ. ನನ್ನ ಮೇಲೆ ದಾಳಿ ಮಾಡುವ ಮೂಲಕ SIT ಅಧಿಕಾರಿಗಳ ಮನಸ್ಸಿನಲ್ಲೇ ಭಯ ಮೂಡಿಸೋದು ಅವರ ಉದ್ದೇಶ. ಆದರೆ ಒಬ್ಬ ಆರೋಪಿ ಅವನು ಎಷ್ಟೇ ಉನ್ನತ ಸ್ಥಾನದಲ್ಲಿರಲಿ, ಅದೆಷ್ಟೇ ಪರಾಕ್ರಮಿ ಆಗಿದ್ರೂ ಆತ ಒಬ್ಬ ಆರೋಪಿ. ಇಂತಹ ಆರೋಪಗಳು ಮತ್ತು ಬೆದರಿಕೆಗಳಿಂದ ನಾವು ನಿರಾಶೆಗೊಳ್ಳಬಾರ್ದು. SIT ಮುಖ್ಯಸ್ಥನಾಗಿ ನಾನು ಭಯ ಅಥವಾ ಮುಲಾಜಿಲ್ಲದೆ ಕೆಲಸ ಮಾಡ್ತೀನಿ. ಎಲ್ಲ ಅಪರಾಧಿಗಳನ್ನು ಮತ್ತು ಆರೋಪಿಗಳನ್ನು ಬಯಲಿಗೆ ತರ್ತೇನೆ, ಹಾಗಂತ ನಿಮಗೆ ಭರವಸೆ ನೀಡುತ್ತೇನೆ. ಹಾಗೆ ಎಲ್ಲ ಬಾಹ್ಯ ಪ್ರಭಾವಗಳಿಂದ ನಿಮ್ಮನ್ನು ರಕ್ಷಿಸುತ್ತೇನೆ. ಯಾರಿಗೆ? ಪೊಲೀಸ್ ಅಧಿಕಾರಿಗಳಿಗೆ, SIT ಟೀಮಲ್ಲಿ ಇದಾರಲ್ಲ ಅವರಿಗೆ ನಿಮ್ಮನ್ನು ರಕ್ಷಿಸ್ತೇನೆ ಅಂತ ಭರವಸೆ ನೀಡ್ತೇನೆ. ಜಾರ್ಜ್ ಬರ್ನಾರ್ಡ್ ಶಾ, ದೊಡ್ಡ ಫಿಲಾಸಫರ್, ಅವರ ಪ್ರಸಿದ್ಧ ಇಂಗ್ಲಿಷ್ ಉಲ್ಲೇಖ ಇದೆ. ಅದೇನೆಂದರೆ, ಹಂದಿಗಳೊಂದಿಗೆ ಎಂದಿಗೂ ಕುಸ್ತಿ ಆಡಬೇಡಿ, ನೀವಿಬ್ಬರು ಕೊಳಕರಾಗ್ತೀರಿ ಮತ್ತು ಹಂದಿ ಅದನ್ನೇ ಇಷ್ಟಪಡುತ್ತೆ. ನಮ್ಮ ಕರ್ತವ್ಯದ ನಿರ್ವಹಣೆಯ ಸಮಯದಲ್ಲಿ ಅಪರಾಧಿಗಳು ಮತ್ತು ಆರೋಪಿಗಳನ್ನು ಎದುರಿಸುವುದನ್ನು ತಪ್ಪಿಸಲು ಸಾಧ್ಯ ಇಲ್ಲ. ಕೆಲವೊಮ್ಮೆ ನಾವು ಎದುರಿಸುವ ಅಪರಾಧಿಗಳು ಮತ್ತು ಆರೋಪಿಗಳು ನಮ್ಮ ಮೇಲೆ ಕೊಳಕು ಎಸೆಯುತ್ತಾರೆ. ಇದು ನಮ್ಮ ಕರ್ತವ್ಯವನ್ನು ನಿರ್ವಹಿಸುವುದರಿಂದ ನಮ್ಮನ್ನು ತಡಿಬಾರದು. ಭರವಸೆಯನ್ನು ಎಂದಿಗೂ ಕಳ್ಕೋಬೇಡಿ, ಯಾಕಂದರೆ ಸತ್ಯ ಯಾವಾಗಲೂ ಜಯಗಳಿಸುತ್ತೆ. ನಮಗೆ ಸತ್ಯ ಮತ್ತು ದೇವರು ಮತ್ತು ನಮ್ಮ ಕಾನೂನಿನಲ್ಲಿ ನಂಬಿಕೆ ಇರಲಿ. ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿ ಎದ್ದು ಹೋಗಿ ಇನ್ನೇನು ಚೇತರಿಸ್ಕೋಬೇಕು ಅಷ್ಟೊತ್ತಿಗೆ ಒಂದು ಪತ್ರವನ್ನು SIT ಅಧಿಕಾರಿಗಳನ್ನು ಉಲ್ಲೇಖಿಸಿ ADGP ಚಂದ್ರಶೇಖರ್ ಬರೀತಾರೆ. ನೋಡಿ, ಇಡೀ ಪತ್ರದಲ್ಲಿ ಅವನು ಎಷ್ಟೇ ಪರಾಕ್ರಮಿ ಆಗಿರಲಿ, ಆರೋಪಿ ಎಷ್ಟೇ ಪ್ರಭಾವಿ ಆಗಿರಲಿ, ತಲೆ ಕೆಡಿಸ್ಕೋಬೇಡಿ, ನೀವು ತನಿಖೆ ಮಾಡಿ. ಅವನಿಷ್ಟೇ ಬಾಹ್ಯ ಪ್ರಭಾವದಿಂದ ನಿಮ್ಮ ಮೇಲೆ ಒತ್ತಡ ಹಾಕಿ ನಿಮ್ಮನ್ನು ಸಂಕಟಕ್ಕೆ, ಸಮಸ್ಯೆಗೆ ಸಿಲುಕಿಸಲು ಪ್ರಯತ್ನ ಪಟ್ಟರೋ ನಿಮ್ಮನ್ನು ರಕ್ಷಿಸುವ ಭರವಸೆಯನ್ನು ನಾನು ಕೊಡ್ತೀನಿ. ತನಿಖೆ ಮಾತ್ರ ಮುಲಾಜಿಲ್ಲದೆ ಮಾಡಿ, ಯಾವುದೇ ಒತ್ತಡ ಇಲ್ಲದೆ ಮಾಡಿ ಅಂತ ಹೇಳ್ತಾರೆ. ಇಡೀ ಪತ್ರದಲ್ಲಿ ವೆರಿ ಇಂಪಾರ್ಟೆಂಟ್ ಮತ್ತು ಹೆಚ್ಚು ಆಕರ್ಷಣೆ ಅನಿಸಿದ್ದು ಜಾರ್ಜ್ ಬರ್ನಾರ್ಡ್ ಶಾ ಅವರ ಒಂದು ಮಾತಿನ ಉಲ್ಲೇಖ. ಹಂದಿಗಳ ಜೊತೆ ಗುದ್ದಾಡಬೇಡಿ, ಯಾಕಂದರೆ ಅದರ ಜೊತೆ ಗುದ್ದಾಡಿದ್ರೆ ನಾವು ಕೊಳಕರಾಗ್ತೀವಿ, ನಮಗೂ ಅವ್ರಿಗೂ ವ್ಯತ್ಯಾಸ ಇರಲ್ಲ, ಅವರು ನಮ್ಮನ್ನು ದಾರಿ ತಪ್ಪಿಸೋ ಪ್ರಯತ್ನ ಪಡ್ತಾರೆ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ADP ಚಂದ್ರಶೇಖರ್ ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಹಂದಿಯನ್ನು ಟ್ಯಾಗ್ ಮಾಡಿ ಎಕ್ಸಾಂಪಲ್ ಕೊಟ್ಟು ಮಾತಾಡಿದ್ದಾರೆ. ಹಂದಿ ಜೊತೆ ಗುದ್ದಾಡಬೇಡಿ ಅಂದರೆ ನಮಗೂ ಮತ್ತು ಕುಮಾರಸ್ವಾಮಿ ನಡುವಿನ ಜಟಾಪಟಿ ಇದು, ಹಗ್ಗ ಜಗ್ಗಾಟವಿದು. ಅವರು ಆರೋಪಿ, ಆತ ಎಷ್ಟೇ ಪ್ರಭಾವಿ ಆಗಿರಲಿ, ಆತ ಒಬ್ಬ ಆರೋಪಿ, ಆತನ ಮೇಲೆ ತನಿಖೆ ಮಾಡುವುದಷ್ಟೇ ನಮ್ಮ ಗುರಿಯಾಗಿರಬೇಕು. ಹಾಗಂತ ಅವರು ಹಂದಿಯನ್ನು ಎಕ್ಸಾಂಪಲ್ ಕೊಟ್ಬಿಟ್ಟು ತಮ್ಮ ವಿರುದ್ಧ ಪ್ರೆಸ್ ಮೀಟ್ನಲ್ಲಿ ಕುಮಾರಸ್ವಾಮಿಯವರು ಮಾತನಾಡಿದ ಪದಗಳಿಗೆ, ತನ್ನ ಮೇಲೆ ಅಕ್ರಮದ ಆರೋಪ ಮಾಡಿದಂತಹ ಆ ಅಸ್ತ್ರಕ್ಕೆ ಹಂದಿ ಅನ್ನುವಂಥ ಎಕ್ಸಾಂಪಲ್ ಕೊಟ್ಟು ತಾನು ಯಾವ ರೀತಿಯಲ್ಲಿ ತನಿಖೆ ಮಾಡ್ಬೋದು ಮುಂದೆ ಅನ್ನೋದನ್ನು ADGP ಚಂದ್ರಶೇಖರ್ ಅವರು ತೋರಿಸ್ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯವರು ಅದಕ್ಕೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಆ ಪತ್ರವನ್ನು ADGP ಚಂದ್ರಶೇಖರ್ ಎಲ್ಲಿ ಕೂತ್ಕೊಂಡು ಬರ್ದ ಅಂತ ನನಗೆ ಮಾಹಿತಿ ಇದೆ, KPCC ಕಚೇರಿಯಲ್ಲಿ ಕೂತ್ಕೊಂಡು ಬರ್ದ ಅಂತ ಮಾಹಿತಿ ಇದೆ ಅಂತ ಹೇಳ್ಬಿಟ್ಟು ಏನೋ ಹೇಳ್ತಾರೆ. ಆ ಲೆಟ್ರು ಭಾಳ ಚೆನ್ನಾಗಿ ಬರೆದಿದ್ದಾರೆ ಪಾಪ, ತುಂಬ ಚೆನ್ನಾಗಿ. ಯಾರು ಯಾವ ಕಚೇರಿಲಿ ಕೂತ್ಕೊಂಡು KPCC ಕಚೇರಿಯಿಂದ ಕೂತ್ಕೊಂಡು ಲೆಟ್ರನ್ನ ಲೀಕ್ ಮಾಡಿದ್ರು ಅದ್ಯಾರೋ ಗೊತ್ತಿದೆ ನನಗೆ. ನೆನ್ನೆ ಸಂಜೆ ಎಲ್ಲಿ ಹೋದರು, ಯಾರ್ಯಾರು ನಿಮ್ಮ ಅಡ್ವೊಕೇಟ್ಗಳು ಮಹಾನ್ ಪರಿಣಿತರಿದ್ದರು ಕೂತ್ಕೊಂಡು ಯಾವ ರೀತಿ ಅದನ್ನು ಬಿಡಬೇಕು ಬಿಟ್ಕೊಂಡಿದ್ದಾರೆ. ನನಗೆ ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ?
ನಾನು ಅಂಥವ್ರಿಂದ ಸರ್ಟಿಫಿಕೇಟ್ ತಗೋಬೇಕಾ? ನಾನು ಕ್ರಿಮಿನಲ್ಲು, ಅಕ್ಯೂಸ್ಡು. ಒಬ್ಬ ಇಂಥ ಈ ರೀತಿಯ ಬ್ಲ್ಯಾಕ್ ಮೇಲರ್ ಬೆಂಗಳೂರು ನಗರ ಸುತ್ತ ಯಾರ ಜೊತೆಯಲ್ಲಿ ಏನೇನು ಸಂಬಂಧ ಇಟ್ಕೊಂಡು ಯಾವ ರೀತಿ ಲೂಟಿ ಮಾಡಿದ್ದಾರೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಮಾಹಿತಿ ಕುಮಾರಸ್ವಾಮಿ ಅವ್ರಿಗೆ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಇದು ನೀವು ಹಿಟ್ ಆ್ಯಂಡ್ ರನ್ನು, ಬಿಚ್ಚಿಡ್ತೀನಿ ಅಂತ ಹೇಳ್ತೀರಿ, ಬಿಚ್ಚಿ ಎಲ್ಲ ತೋರಿಸ್ತೀರಿ ಅಂತ ನಿಮ್ಮ ಎದುರುಗಡೆ ಕೂತಾಗ ಹಾಗೆ ಕಲ್ಲು ಹೊಡೆದ್ಬಿಟ್ಟು ಕಲ್ಲು ಬೀಳ್ತಾ ಇಲ್ಲ ಅಂತ ನೋಡದೆ ಎದ್ದೋಗ್ಬಿಡ್ತೀರಿ. ಇದು ಪ್ರಾಬ್ಲಮ್ಮು, ಅದಕ್ಕೆ ನಿಮ್ಮನ್ನ ಹಿಟ್ ಆ್ಯಂಡ್ ರನ್ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಯಾರೋ ಯಾವಾಗಲೂ ಪತ್ರಕರ್ತರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಮತ್ತು ಕಾಂಗ್ರೆಸ್ ಪಕ್ಷ, ವಿರೋಧ ಪಕ್ಷಗಳು ಅಂದರೆ ಕುಮಾರಸ್ವಾಮಿಯವರ ವಿರುದ್ಧದ ರಾಜಕಾರಣವನ್ನು ಮಾಡ್ಕೊಂಡು ಬಂದವರೆಲ್ಲ ಇದೇ ಮಾತನ್ನು ಹೇಳ್ತಾರೆ. ಕುಮಾರಸ್ವಾಮಿ ಇಸ್ ಎ ಹಿಟ್ ಅಂಡ್ ರನ್ ಕೇಸ್ ಆಲ್ವೇಸ್. ಪೆನ್ ಡ್ರೈವ್ ಅಂತ ತೋರಿಸಿದ್ರಲ್ಲ, ಮಾಡಿದ್ರ ಸಾಬೀತ್ ಮಾಡಿದ್ರೇನ್ರಿ? ಅದನ್ನ ಬಿಡಲ್ಲ ಅಂತ ಹೇಳಿದ್ದಾರೆ ಸರ್. ಇದ್ರಲ್ವಾ ಬಿಡೋದು? ಇದ್ರಲ್ವೇನ್ರಿ ಬಿಡೋದು? ಅವರೇ ಇಟ್ಕೊಂಡು ಜೇಬ್ನಲ್ಲಿ ಇಟ್ಕೊಳ್ತಾರ? ಪದೇ ಪದೇ ಆರೋಪ ಮಾಡ್ತಾ ಇದ್ದಾರೆ ಸರ್. ಸುಮ್ಮನೆ ಹೇಳ್ತಾರ್ರಿ. ಒಟ್ಟಿನಲ್ಲಿ ADGP ಚಂದ್ರಶೇಖರ್ ಮತ್ತು ಕುಮಾರಸ್ವಾಮಿಯವರ ನಡುವೆ ಒಂದು ಬಾಹ್ಯ ಹಗ್ಗ ಜಗ್ಗಾಟ ಮತ್ತು ಆಂತರಿಕ ತನಿಖಾ ಸಂಘರ್ಷ. ಅಂದರೆ ಕುಮಾರಸ್ವಾಮಿಯವರು ಏನು ಹೇಳ್ತಿರೋದಂದರೆ, ನನ್ನ ಒಂದೇ ಒಂದು ಸಲ ಆದರೂ ಜೈಲಿಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಇವರೆಲ್ಲರೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಅದಕ್ಕೆಲ್ಲ ನಾನು ಹೆದರಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಹಾಗೆ ಹೇಳ್ತಾರೆ, ಸಹಜವಾಗಿ ಹೇಳ್ತಾರೆ. ಕುಮಾರಸ್ವಾಮಿಯವರು ತನಿಖೆಗೆ ಸಿದ್ಧರಾಗಬೇಕು. ಈಗ ಮೂಡ ಗೀಡ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಆಲ್ರೆಡಿ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದಿದ್ದಾರೆ. ಸಿದ್ದರಾಮಯ್ಯ ಹೇಗಾದರೂ ಮಾಡಿ ಜೈಲಿಗೆ ಕಳಿಸ್ಬೇಕು ಅಂತ ಹುನ್ನಾರ ಮಾಡಿದ್ದಾರೋ ಅಥವಾ ಆಗಿದೆಯೋ ಅದೆಲ್ಲ ಆಮೇಲೆ ನೋಡೋಣ. ಆ ಸಾಲಿನಲ್ಲಿ ಮಾಜಿ ಮುಖ್ಯಮಂತ್ರಿಯಾಗಿ ನೀವು ಸೇರ್ಕೊಂಡ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಕತೆ ಏನಾಗಬೇಕು? ಎಲ್ಲರೂ ಅದೇ ಥರ ಆಗಿಬಿಟ್ರೆ. ಈಗ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ, ಹಾಗೆ ಮೊನ್ನೆ ಬೈರತಿ ಸುರೇಶ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಒಂದು ಕೆಲಸ ಮಾಡಿ, ಸಿದ್ದರಾಮಯ್ಯ ಸಿಕ್ಕಾಪಟ್ಟೆ ಆಸ್ತಿ ಮಾಡಿದಾರಲ್ಲ, ಹಾಗಾದ್ರೆ ಒಂದು ಕೆಲಸ ಮಾಡ್ಕೊಳ್ಳಿ, ಕುಮಾರಸ್ವಾಮಿಯವರು ಮತ್ತು ಸಿದ್ದರಾಮಯ್ಯವರು ಆಸ್ತಿಯನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಆಸ್ತಿ ಅವ್ರಿಗೆ ಕೊಡಿ, ಅವ್ರ ಆಸ್ತಿ ನೀವು ತಗೊಳ್ಳಿ, ಅವ್ರು ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ರೆ ನಿಮಗೆ ಅನುಕೂಲ ಅಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಕಾನ್ಫಿಡೆನ್ಸ್ ಹೇಗಿದೆ ಅಂದರೆ, ಕುಮಾರಸ್ವಾಮಿಯವ್ರ ಹತ್ರ ಇರೋಷ್ಟು ಆಸ್ತಿ ಇದೆಯಲ್ಲ, ಅದು ಸಿದ್ದರಾಮಯ್ಯವ್ರ ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಆಸ್ತಿನ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರೆ ಕುಮಾರಸ್ವಾಮಿ ಬಡವರಾಗ್ಬಿಡ್ತಾರೆ ಅನ್ನೋ ಅರ್ಥದಲ್ಲಿ ಅವ್ರು ಮಾತಾಡ್ತಾರೆ. ಅದೇನೇ ರಾಜಕೀಯ ಹಗ್ಗ ಜಗ್ಗಾಟಗಳು ನಡೀಲಿ, ಕುಮಾರಸ್ವಾಮಿಯವರು ಇವತ್ತು BJP ಜೊತೆ ಸಂಗತ್ಯದಲ್ಲಿದ್ದಾರೆ, ಅವ್ರ ಜೊತೆ ಸೇರ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ. ಕಾಂಗ್ರೆಸ್ ವರ್ಸಸ್ BJP ಮತ್ತು JDS ಈ ರಾಜಕೀಯ ಹಗ್ಗ ಜಗ್ಗಾಟದೊಳಗಡೆ ಲೋಕಾಯುಕ್ತದ ಮೇಲೂ ಕೂಡ ಕುಮಾರಸ್ವಾಮಿಯವರು ಮುಗಿಬಿದ್ದಿರೋದ್ರಿಂದ ಇದು ಮುಂದೆ ಎಲ್ಲಿ ಹೋಗಿ ನಿಲ್ಲುತ್ತೆ? ಹಂದಿಗಳ ಕಾದಾಟ ಅಂತ ನಾನು ಇದನ್ನು ಕರೆಯಲ್ಲ, ಯಾಕಂದರೆ ಬೋತ್ ಹಂದಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಂದಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೋಡೋಣ ಎಲ್ಲಿ ಹೋಗಿ ಇದು ಮುಟ್ಟುತ್ತೆ ಅಂತ. ನಮಸ್ಕಾರ.